ನಮ್ಮ ಇಲ್ಲಿ ಬರಲಿ ಅಲ್ಲ ನಮ್ಮ ಕಾರ್ಯಾಲಯಕ್ಕೆ ಈ ತಾಲೂಕು ಆಫೀಸು ಮತ್ತು ಅನೇಕ ಕಾರ್ಯಾಲಯದ ಬಗ್ಗೆ ಒಂದಷ್ಟು ದೂರುಗಳು ಬಂದಿತ್ತು. ಅಂದರೆ ಸಾಮಾನ್ಯವಾಗಿ ಇಲ್ಲಿ ಅವರಿಗೆ ಪ್ರತಿಕ್ರಿಯೆ ಸಿಗ್ತಾ ಇರಲಿಲ್ಲ ಅಂತ. ಅದಕ್ಕಾಗಿ ಇವತ್ತು ಸುಮ್ಮನೆ ಸರ್ಪ್ರೈಸ್ ಆಗಿ ಒಂದು ವಿಸಿಟ್ ಕೊಟ್ಟಿದ್ವಿ. ತಹಶೀಲ್ದಾರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೆಲಸ ಮಾಡ್ತವ್ರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಮೂಲಸೌಕರ್ಯಗಳು ಇನ್ನೂ ಹೆಚ್ಚು ಒಂದು ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯ. ಇನ್ನೊಂದು ಉದ್ದೇಶ, ನಮ್ಮ ಕೇಂದ್ರ ಸರ್ಕಾರದ ಒಂದು ಏನು ಡಿಜಿಟೈಸೇಷನ್ ಪ್ರಕ್ರಿಯೆ ಇದೆ, ಮುಖ್ಯವಾಗಿ ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ವಿಚಾರದಲ್ಲಿ ಆ ಪ್ರಕ್ರಿಯೆಯೂ ಕೂಡ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಆದಷ್ಟು ಶೀಘ್ರದಲ್ಲಿ ನಮ್ಮ ಮೈಸೂರು ತಾಲೂಕೆ ಒಂದು ಪೈಲಟ್ ಆಗಿ ಅದು ನೇಮಕ ಮಾಡಿದ್ದಾರೆ ಅಂತ ಇವತ್ತು ತಹಶೀಲ್ದಾರ್ ಅವರು ಕೂಡ ನಮಗೆ ಮಾಹಿತಿ ನೀಡಿದರು. ಅದು ಪೈಲಟ್ ಪ್ರಾಜೆಕ್ಟ್ ಇಲ್ಲಿ ಹೆಚ್ಚು ದಾಖಲೆಗಳಿರೋದ್ರಿಂದ, ಯಾಕಂದರೆ ಭಾಳ ಇತಿಹಾಸ ಇರ್ತಕ್ಕಂಥ ಜಿಲ್ಲೆ, ಇಲ್ಲಿ ರೆಕಾರ್ಡ್ಸ್ ಎಲ್ಲ 1920ರಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಅದಕ್ಕಾಗಿ ಅದೆಲ್ಲನೂ ಕೂಡ ದಾಖಲೆ ಮಾಡೋ ದೃಷ್ಟಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಅದಕ್ಕೆ ಏನು ಡಿಜಿಟಲ್ ಒಂದು ಆಕ್ಸೆಸ್ಸು ಪಬ್ಲಿಕ್ಲಿ ನಿಮಗೆಲ್ಲರಿಗೂ ಕೂಡ ಲಭ್ಯ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರಕ್ರಿಯೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅದು ಒಂದು ಒಳ್ಳೆಯ ಯೋಜನೆ. ಜೊತೆಗೆ ಇಲ್ಲಿ ಏನು ದಾಖಲೆಗಳನ್ನು ರಕ್ಷಿಸುವ ದೃಷ್ಟಿಯಲ್ಲಿ ಅದಕ್ಕೆ ಬೇಕಾಗಿರುವಂಥದ್ದು ಮೂಲಸೌಕರ್ಯ, ಕಂಪ್ಯಾಕ್ಟರ್ಸ್ದು ಒಂದು ಮೂಲಸೌಕರ್ಯನೂ ಕೂಡ ಇಲ್ಲಿ ಕಾರ್ಯಾಲಯದಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಳ್ಳೆ ಕೆಲಸ ಕೇಂದ್ರ ಸರ್ಕಾರದಲ್ಲಿ ಆಗ್ತಾ ಇದೆ. ಇಲ್ಲೂ ಕೂಡ ರಾಜ್ಯ ಸರ್ಕಾರ ಒಂದು ಒಳ್ಳೆ ಮೂಲಸೌಕರ್ಯ ಕೊಟ್ಟರೆ ಒಳ್ಳೆ ಒಂದು ಅಭಿವೃದ್ಧಿ ಆಗುವಂಥದ್ದು ಕೆಲಸ ಆಗುತ್ತೆ. ಕೆಲವು ಪಬ್ಲಿಕ್ಗಳು ಸಹಜವಾಗಿ ಇದು ಇಲ್ಲಲ್ಲ, ಎಲ್ಲ ಕಡೆ ಇರ್ತಕ್ಕಂಥದ್ದು. ಅಧಿಕಾರಿಗಳು ಟೈಮ್ಗೆ ಬರ್ತಾ ಇಲ್ಲ ಅಂತ ಒಂದು ದೂರಿದೆ. ಇಲ್ಲಿದ್ದರೂ ಎಲ್ಲರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ. ನಮ್ಮ ಸ್ಪೋರ್ಟ್ಸ್ ಮೀಟು ಕೂಡ ಇತ್ತು. ಅದು ಸಹಜವಾಗಿ ಒಂದು ಇರ್ತಕ್ಕಂಥದ್ದು ಒಂದು ದೂರು ಇಲ್ಲಿ. ಅನ್ನು ಕೂಡ ಬಗೆಹರಿಸೋದಕ್ಕೆ ನಾವು ತಹಸೀಲ್ದಾರ್ ಅವ್ರಿಗೂ ಕೂಡ ಮಾತಾಡಿದ್ದೀವಿ. ಇನ್ನೊಂದು ಊರು ಈ ಲಿಫ್ಟು ಕೆಲಸ ಮಾಡ್ತಾ ಇರಲಿಲ್ಲ ಅಂತ, ಇವತ್ತಿಂದನೇ ಅದು ಪ್ರಾರಂಭ ಆಗಿದೆ. ಲಿಫ್ಟ್ ಎಲ್ಲ ಕೆಲಸ ಮಾಡ್ತಾ ಇದೆ. ಹಿರಿಯರಿಗೆ ಮೇಲ್ಗಡೆ ಹೋಗೋಕ್ಕೆ, ಯಾಕಂದರೆ ರೆವೆನ್ಯೂ ಎಲ್ಲ ಮತ್ತು ಸರ್ವೆ ಡಿಪಾರ್ಟ್ಮೆಂಟು ಕೂಡ ಮೇಲ್ಗಡೆ ಇರೋದ್ರಿಂದ ಲಿಫ್ಟು ವ್ಯವಸ್ಥೆ ಬೇಕಾಗಿತ್ತು. ಅದು ಭಾಳ ದಿನಗಳಿಂದ ಅದು ಕೆಲಸ ಮಾಡ್ತಾ ಇರಲಿಲ್ಲ. ಅದೀಗ ಅದು ಕೂಡ ಬಗೆಹರಿಸಲಾಗಿದೆ. ಅದು ಸಹಜವಾಗಿ ಒಂದು ದೂರ ಇದ್ದೇ ಇದೆ. ನಾನು ಹೇಳಿದ್ದೀನಿ, ಅಧಿಕಾರಿಗಳು ಉಡಾಫೆಯಿಂದ ಕೆಲಸ ಮಾಡೋದು ಬೇಕಾಗಿಲ್ಲ. ನೀವು ಯಾರೇ ಬಂದರೂ ತಾಳ್ಮೆಯಿಂದ ಕೆಲಸ ಮಾಡಿ, ತಾಳ್ಮೆಯಿಂದ ಅವರ ಒಂದು ಪ್ರಕರಣ ಇರ್ಬೋದು ಅದನ್ನ ಗಮನಿಸಿ ಅಂತಾನು ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಸಾಮಾನ್ಯ ಜನರಿಗೆ ಬೇಗ ಕೆಲಸ ಇಲ್ಲ, ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ಬೇಗ ಕೆಲಸ ಆಗೋದು ಆರೋಪ ಸರ್. ರೆವಿನ್ಯೂ ಡಿಪಾರ್ಟ್ಮೆಂಟ್ ನಾನು ಅದನ್ನು ಕೂಡ ಇವತ್ತು ಅದನ್ನ ಒಂದು ನಮ್ಮ ಗಮನಕ್ಕೆ ಬರಲಿ ಅಂತ ಈ ಇಲಾಖೆಗೆ ಬಂದಿರೋದು. ಇಲ್ಲಿ ಸಾರ್ವಜನಿಕರಿಗೆ ನಾವು ಪ್ರಶ್ನೆ ಮಾಡಿ, ಸಹಜವಾಗಿ ಅದೊಂದು ಅಭಿಪ್ರಾಯ ಇದ್ದೇ ಇದೆ. ಆದರೆ ಎಲ್ಲರಿಗೂ ಸಮಾನವಾದಂಥ ದೃಷ್ಟಿಯಲ್ಲಿ ಕೆಲಸ ಮಾಡಿ ಅಂತ ನಾವು ಅವ್ರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಅವ್ರು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಬರೀ ನಾಗನಹಳ್ಳಿ ಅಲ್ಲ, ನಾಗನಹಳ್ಳಿ ನಂತರ ಬೆಲ್ವತ್ತ, ನಂತರ ನಮ್ಮ ರಮನಹಳ್ಳಿ, ನಂತರ ನಮ್ಮ ಆಳ್ನಹಳ್ಳಿಗೆ ಹೋಗಿದ್ವಿ. 4 ಜಾಗ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಆ ಭಾಗದ ಒಂದು ಪ್ರವಾಸ. ನಿರಂತರವಾಗಿ ನಮ್ಮ ಕ್ಷೇತ್ರದ ಪ್ರವಾಸ ನಡೀತಾ ಇದೆ. ಇದೇ ಚರಂಡಿ, UGD ರಸ್ತೆ ಎಲ್ಲ ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಒಂದು ಕಡೆ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ, ಅದು ಕೂಡ ಬಂದಿಲ್ಲ. ಈ ಕಡೆ ಅವರ ಬೇಕಾಗಿರ್ತಕ್ಕಂಥ ಮೂಲಸೌಕರ್ಯನೂ ಕೂಡ ರೂಪಿಸೋದರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಜೊತೆಗೆ ಇಂಥ ಒಂದು ಸಮಸ್ಯೆಗಳು ಇದ್ದೇ ಇದ್ದಾವೆ. ಅಂದರೆ ರೆವಿನ್ಯೂ ಇಲಾಖೆಗೆ ಬಂದು ಇಲ್ಲಿ ತಾಲೂಕು ಆಫೀಸಲ್ಲಿ ಬಂದು ಅದನ್ನ ಬಗೆಹರಿಸುವಂಥ ದೃಷ್ಟಿಯಲ್ಲಿ ಇಲ್ಲಿ ಕಡಿಮೆ ಸ್ಟಾಫ್ ಇದ್ದಾರೆ. ಎಲ್ಲರೂ ಅಧಿಕಾರಿಗಳು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಸಂಕಷ್ಟಗಳು ಅರ್ಥ ಮಾಡ್ಕೋತೀವಿ. ಆದರೂ ಸಹ ನಾವೆಲ್ಲರೂ ಸಾರ್ವಜನಿಕ ಜೀವನದಲ್ಲಿರುವಾಗ ಅಂಥ ದೂರುಗಳು ಬಂದಾಗ ನಾವು ಹೆಚ್ಚು ಒಂದು ಕಾಳಜಿ ವಹಿಸಿ ಇದನ್ನ ಬಗೆಹರಿಸುವಂಥದ್ದು ಪ್ರಯತ್ನ ಮಾಡಬೇಕಾಗಿದೆ. ಅದು 100ಕ್ಕೆ 100 ಇವತ್ತು ನಿನ್ನೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಸುಮಾರು 1 ವರ್ಷದಿಂದನೇ ಇದು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಇವತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ಅಡಿಯಲ್ಲಿ ಬರುವಂಥದ್ದು ಎಲ್ಲ ವಾರ್ಡ್ಗಳು ಕೂಡ ಸ್ಥಳೀಯ ಚುನಾವಣೆ ಇವರು ನಡೆಸದೇ ಇರೋ ಕಾರಣಕ್ಕಾಗಿ ಭಾಳ ಒಂದು ಹಿನ್ನಡೆ ಆಗ್ತಾ ಇದೆ. ನಮಗೆ 15th ಫೈನಾನ್ಸಿಂದ ಸುಮಾರು 70 ಕೋಟಿ ಏನು ಹಣ ಬರಬೇಕಾಗಿತ್ತು ನಮ್ಮ ಕ್ಷೇತ್ರಕ್ಕೆ, ಮೈಸೂರು ನಗರದ ಒಂದು ಸಿಟಿ ಕಾರ್ಪೊರೇಷನ್ಗೆ. ಅದು ಹಿಂದೆ ಹೋಗಿದೆ. ಜೊತೆಗೆ ಚಾಮುಂಡೇಶ್ವರಿದಲ್ಲಿ ಎಷ್ಟೋ ಪಟ್ಟಣ ಪಂಚಾಯತಿಗಳಿದ್ದಾವೆ, ನಗರಸಭೆಗಳಿದ್ದಾವೆ, ಗ್ರಾಮ ಪಂಚಾಯತಿಗಳಿದ್ದಾವೆ. ಅಲ್ಲಿ ಎಲ್ಲನೂ ಕೂಡ ಒಂದೊಂದು ಕಡೆ ಬಹುಶಃ 1-2 ಗ್ರಾಮ ಪಂಚಾಯತಿ, ರಮನಹಳ್ಳಿ ಅಂಥದ್ದು ಒಂದು ಚುನಾವಣೆ ನಡೆಸಿದ್ದಾರೆ ಹಿಂದೆ. ಅದಕ್ಕಾಗಿ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳಿದ್ದಾರೆ. ಅದು ಬಿಟ್ಟರೆ ಎಲ್ಲ ಪಟ್ಟಣ ಪಂಚಾಯತಿಗಳಿರ್ಬೋದು, ನಗರಸಭೆ ಇರ್ಬೋದು, ಊಟಗಳ್ಳಿ, ಬೋಗಾದಿ, ಕಡ್ಕೋಳ ಇತ್ಯಾದಿ ಎಲ್ಲೂ ಒಂದು ಚುನಾವಣೆ ನಡೆದಿಲ್ಲ. ಒಂದು ಕಡೆ ಗ್ರೇಟರ್ ಮೈಸೂರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ
ಚುನಾವಣೆನೂ ಕೂಡ ನಡೆಸ್ತಾ ಇಲ್ಲ ಅವರು. ಗ್ರೇಟರ್ ಮೈಸೂರು ಮಾಡ್ತಾ ಇಲ್ಲ, ಚುನಾವಣೆನೂ ಕೂಡ ನಡೆಸ್ತಾ ಇಲ್ಲ. ಎಲ್ಲ ಸಮಸ್ತ ಒಂದು ಸಾರ್ವಜನಿಕರಿಗೆ ಹಿನ್ನಡೆ ಆಗ್ತಾ ಇದೆ. ಸರಿಗೆ ಜನಸಂಪರ್ಕ ಸಭೆಯಲ್ಲಿ ಸ್ಥಳೀಯ ಶಾಸಕರ ಜೊತೆ ವಿಶ್ವಾಸ ಜೊತೆ ಬಂದಿಲ್ಲ ಇವರು. ನಮ್ಮ ಎಂ ಪಿ ಕ್ಷೇತ್ರದಲ್ಲಿ ಅವರು ಏನು ದಿನನಿತ್ಯ ಏನು ಮಾಡ್ತಾ ಕೂತಿಲ್ಲ ಮನೆಯಲ್ಲಿ. ಅವ್ರ ಪ್ರವಾಸ ಇರುತ್ತೆ. ಅವರು ರಾಜ್ಯ ಸರ್ಕಾರದ ಒಂದು ದೃಷ್ಟಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷದ NDA ನಾಯಕರಾಗಿ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಭೆಗೆ ಅವ್ರಿಗೆ ಸಂಪೂರ್ಣವಾದಂಥ ಮಾಹಿತಿ ಇತ್ತು, ಅವ್ರು ಮಾಡ್ಕೋತಾರೆ. ನಾವು ಕೂಡ ನಮ್ಮ ಕೆಲಸ ಮಾಡ್ಕೋತೇವೆ. ಈಗಾಗಲೇ ನಮ್ಮ ಪಕ್ಷದಲ್ಲಿ ಭಾಳ ಸ್ಪಷ್ಟವಾದಂಥ ಒಂದು ಪ್ರಕ್ರಿಯೆ ಇದೆ. ಇದು ನಮ್ಮ ಸೂಕ್ತವಾದಂಥ ಸಮಿತಿಯಲ್ಲಿ ಕೇಂದ್ರದ ವರಿಷ್ಠರು ಇರ್ಬೋದು, ರಾಜ್ಯದ ವರಿಷ್ಠರು ಇರ್ಬೋದು, ಕೂತ್ಕೊಂಡು ಯಾರು ಅರ್ಹರು, ಯಾರಿಗೆ ಒಂದು ಒಳ್ಳೆ ಜನರಲ್ಲಿ ಒಂದು ಅಭಿಪ್ರಾಯ ಇದೆ, ಅವ್ರು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಟಿಕೆಟ್ ಕೊಡುವಂಥದ್ದು ಒಂದು ಪ್ರಕ್ರಿಯೆ ಇದೆ. ನಾವು ಯಾರು ಕೊಡ್ತಾರೋ ಇಲ್ವೋ ಅಂತ ಹೇಳುವಂಥದ್ದು ನಮ್ಮ ಯಾರಲ್ಲೂ ಕೂಡ ಆ ಒಂದು ಹೊಣೆ ಇಲ್ಲ. ಅವ್ರವ್ರು ಮಾಡ್ಕೊಳ್ಳುವಂಥದ್ದು ಪ್ರಕ್ರಿಯೆಗೆ ನಾವೆಲ್ಲ ತಕ್ಕ ಒಂದು ಹೋರಾಟ ಮಾಡ್ತೀವಿ. ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ತಮ್ಮ ಅಭಿಪ್ರಾಯ ಸಲ್ಲಿಸೋದಕ್ಕೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ. ಅವ್ರು ಮಾಡ್ಕೋತಾ ಇದ್ದಾರೆ ಅಷ್ಟೇ. ಅಲ್ಲ, ಈ ತರ ಮಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ? ಜೊತೆಗೆ ಕ್ಷೇತ್ರದ ಜನರಿಗೂ ಕೂಡ ಸಮಸ್ಯೆ ಆಗಲ್ಲ. ಇವತ್ತು ಚಾಮರಾಜ ಕ್ಷೇತ್ರ ಇರ್ಬೋದು, ಕೃಷ್ಣಾಜ ಇರ್ಬೋದು, ಮೈಸೂರಿನ ಸಮಸ್ತ ಇನ್ನೊಂದು 11 ತಾಲೂಕುಗಳಿದ್ದಾವೆ. ಎಲ್ಲದರಲ್ಲೂ ಸಹ ಒಂದು ಒಳ್ಳೆ ಹೋರಾಟ ನಡೀತಾ ಇದೆ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಮಗೆ ಒಳ್ಳೆ ಫಲಿತಾಂಶ ಸಿಕ್ಕತ್ತೆ. ಚುನಾವಣೆ ಬಂದ ಸಮಯದಲ್ಲಿ ನಾಳೆ ಬಂದ್ರೂ ಕೂಡ ನಮಗೆ ಒಳ್ಳೆ ಹೋರಾಟ ಮಾಡುವಂಥದ್ದು ಒಳ್ಳೆ ವ್ಯವಸ್ಥೆ ಇದೆ. NR ಪೊಲೀಸ್ ಠಾಣೆ ಲಿಮಿಟಲ್ಲಿ ರಾಜೀವ್ ನಗರದಲ್ಲಿ ಮಾದಕೋಸ್ತು ಸೇವನೆ ಮಾಡ್ಕೊಂಡಿದ್ದನ್ನು 4 ಜನ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈಗಲೂ ನಾನು ಅದರದ್ದು ಒಂದು ಎಕ್ಸಲ್ಲಿ ಒಂದು ಆಗಲೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ವಿಫಲ ಆಗಿದೆ. ಬಳ್ಳಾರಿಯ ಒಂದು ಪ್ರಕರಣ ಇರ್ಬೋದು, ಹುಬ್ಳಿನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರ್ಬೋದು, ಇವತ್ತು ಇಲ್ಲಿ ಮೈಸೂರಿನಲ್ಲಿ ಹಿಂದೆ ಡ್ರಗ್ಸ್ ಕಾರ್ಖಾನೆ ಪತ್ತೆ ಆಗಿರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಇನ್ನೊಂದು 2-3 ಪತ್ತೆ ಆಗಿದೆ. ನಂತರ ಇಲ್ಲಿ ಡ್ರಗ್ಸ್ ನಶಾಲಿ ಇರತಕ್ಕಂಥ 4 ಯುವಕರು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಿಂದೆ ಉದಯಗಿರಿ ಠಾಣೆ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಥರ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ನಾವು ಉಲ್ಲೇಖ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಸಮಸ್ಯೆಗಳು ಈಗ ಹೆಚ್ಚಾಗ್ತಾ ಇದ್ದಾವೆ ರಾಜ್ಯದಲ್ಲಿ. ಕಾನೂನು ಮತ್ತು ಸುವ್ಯವಸ್ಥೆ ಇವತ್ತು ಕಾಂಗ್ರೆಸ್ಸಿನ ಒಂದು ಏನು ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಸಿನ ಏಜೆಂಟ್ಗಳ ಥರ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾಳ ಸ್ಪಷ್ಟವಾದಂಥ ಆರೋಪ. ಅದು ತಕ್ಷಣ ಆ ಒಂದು ಪ್ರಕರಣ ನಾವು ಕೂಡ ಪರಿಶೀಲನೆ ಮಾಡಿ ತಕ್ಷಣವೇ ಅವರು ಕ್ರಮ ತಗೊಂಡಿದ್ದಾರೆ. ಅದು ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಏನಿಲ್ಲ. ಆದರೆ ಇಂಥ ಒಂದು ಮಾಡೋದಕ್ಕೆ ಏನಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ, ಯಾಕಂದರೆ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಇವತ್ತು ಒಂದು ಏನು ಯಾವುದೇ ರೀತಿಯ ಒಂದು ಭಯ ಇಲ್ಲ. ಇಲ್ಲಿ ಏನೇ ಮಾಡಿದ್ರು ನಮ್ಗೇನು ಒಂದು ಕೇಸ್ ದಾಖಲೆ ಆಗೋಲ್ಲ, ಏನೂ ಆಗಲ್ಲ ಅಂತ ಒಂದು ವಿಶ್ವಾಸ ಬಂದಿದೆ ಜನರಿಗೆ. ಇದು ನಾವು ಪದೇ ಅಧಿವೇಶನದಲ್ಲೂ ಹೇಳಿದ್ದೀವಿ, ಮತ್ತು ಇಲ್ಲಿನೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ನಾವು ಇದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಂತರ ಬೀದಿಗಳಲ್ಲೂ ಹೋರಾಟ ಮಾಡಿದ್ದೀವಿ. ಡ್ರಗ್ಸ್ ವಿಚಾರ ಮತ್ತು ನಂತರ ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ದು ಹೋರಾಟ ಮಾಡ್ತೀವಿ ನಾವು. ಭವಿಷ್ಯದಲ್ಲೂ ಕೂಡ ಹಿಂದೆನೂ ಕೂಡ ಮಾಡಿದ್ದೀವಿ. ಆದರೂ ಸಹ ಇಲ್ಲಿ ನೀವು ಗೃಹ ಮಂತ್ರಿಯ ಒಂದು ಸ್ಟೇಟ್ಮೆಂಟ್ಗಳು ನೀವೆಲ್ಲರೂ ಗಮನಿಸಿದ್ದೀರಾ, ಮತ್ತು ಮುಖ್ಯಮಂತ್ರಿನೂ ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಘೋಷಣೆಗಳು ಅಥವಾ ಸಲಹೆಯನ್ನು ಅಥವಾ ಏನೋ ಒಂದು ನಿರ್ದೇಶನವನ್ನು ಕೊಟ್ಟೇ ಇಲ್ಲ. ಯಾರು ಕೂಡ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಆಡಳಿತ ಪಕ್ಷದ ವರಿಷ್ಠರು. ಆಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅದರದ್ದು. ಹೇಳಿ. ಸರ್, ಈಗ ಬಳ್ಳಾರಿ ಬಳಿಕ ಹುಬ್ಬಳ್ಳಿನಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಇದಕ್ಕೂ ಕೂಡ ನಿನ್ನೆನೆ ನಾವು ಭಾಳ ಇದು ಅತ್ಯಂತ ಗಂಭೀರವಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಕಠಿಣ ಕ್ರಮ ತಗೊಳ್ಬೇಕಾಗಿದೆ. ಯಾವುದೇ ಒಂದು ಹೆಣ್ಣೇನೆ, ಮಹಿಳೆಯೇ, ಅದು ಭಾಳ ಮುಖ್ಯವಾಗಿ ನಮಗೆಲ್ಲರ ಒಂದು ನಿಲುವು. ಕಾನೂನುಬದ್ಧ ರೀತಿಯಲ್ಲಿ ಕ್ರಮ ತಗೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯ. ನಂತರ ಹಲ್ಲೆ ಮಾಡಿರೋರ ಮೇಲೇ ಅವ್ರ FIR ರಿಜಿಸ್ಟರ್ ಮಾಡಿದ್ದಾರೆ. ನಂತರನೂ ಕೂಡ ಅವರ ಪೊಲೀಸ್ ಠಾಣೆಗೆ ತೊಗೊಂಡು ಹೋಗುವಾಗ ಈ ವ್ಯವಸ್ಥೆಗೊಳಿಸುವಂಥದ್ದು ಎಲ್ಲರಿಗೂ ಬಂದಿದೆ ಈ ಸುದ್ದಿ. ಅತ್ಯಂತ ಖಂಡನೀಯ ಒಂದು ಘಟನೆ. ನಾವು ಮುಖ್ಯಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಇಬ್ಬರೂ ಸಹ ಈ ಅಧಿಕಾರಿಗಳು ಯಾರು ಇಂಥ ಒಂದು ವರ್ತನೆಯನ್ನು ತೋರಿಸಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂಥ ಕಠಿಣವಾದಂಥ ಕ್ರಮವನ್ನು ತಗೋಬೇಕಾಗಿದೆ. ತನಿಖೆ ಮಾಡಲಿ.
ಸೂಕ್ತ ಬೇರೆ ಅವ್ರಿಗೆ ಔಟ್ಸೈಡ್ ಒಂದು ಏಜೆನ್ಸಿಗೆ ಕೊಡಲಿ ತನಿಖೆ ಮಾಡೋದಕ್ಕೆ, ನಾವು ನೋಡೋಣ, ಸತ್ಯವನ್ನು ಆಚೆ ಬರಲಿ. ಇಂದೋರ್ನಲ್ಲಿ ಇತ್ತೀಚೆಗೆ ಅದು ಕಲುಷಿತನಿಂದ ಜನಗಳು ಸಾವನ್ನಪ್ಪಿದ್ದಾರೆ. ಇಲ್ಲಿಯೂ ಕೂಡ ನದಿಗಳು ಕಲುಷಿತ ಆಗಿದ್ದಾವೆ, ಅದು ಶುದ್ಧೀಕರಣಕ್ಕೆ ಏನ್ ಮಾಡ್ಬೇಕು ಸರ್? ಈಗಾಗಲೇ ನಾವು ಹೇಳಿದ್ದೀವಿ, ಅಮೃತ್ ಯೋಜನೆಯಲ್ಲಿ ನಮ್ಮದು ಕೂಡ STPIಗಳು ಮಾಡೋದ್ರಲ್ಲಿ ಡ್ರೈನೇಜನ್ನು ಕೂಡ ನೀವು ಒಂದು ನೆಟ್ವರ್ಕ್ ಕೊಡೋದಕ್ಕೆ ಭಾಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತು ಯಾಕೆ ಇದು ಶೀಘ್ರದಲ್ಲಿ ಅಥವಾ ಒಂದು ಗುಣಮಟ್ಟದ ವ್ಯವಸ್ಥೆ ಬರ್ತಾ ಇಲ್ಲ ಅಂತ ನೀವು ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಲೇಬೇಕಾಗಿದೆ. ನಮ್ಗೆ ಎಷ್ಟೋ ನೀರಾವರಿ ಯೋಜನೆಗಳು ಕೇಂದ್ರದಿಂದ ಬಂದಿದ್ರೂ ಸಹ ಇವರು ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ಒಂದು ಕ್ರಮ ತಗೊಳ್ತಾ ಇಲ್ಲ. ಇದು ಬಹಳ ಒಂದು ಖಂಡಿಸುವಂಥದ್ದು ಒಂದು ಪ್ರಕರಣ ಅಂತ ಹೇಳ್ಬೋದು. ಅವರು ನಿಜಕ್ಕೂ ಒಂದು ಕೈ ಜೋಡಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ವ್ಯವಸ್ಥೆಯನ್ನು ನಾವೆಲ್ಲರೂ ಕೊಡ್ಬೋದು. ಕಾವೇರಿ, ಕಪಿಲ, ನಮ್ಮ ಲಕ್ಷ್ಮಣ್ ತೀರ್ಥ ಎಲ್ಲನೂ ಕೂಡ ಇವತ್ತು ಮಾಲಿನ್ಯ ಆಗ್ತಾ ಇರೋವಂಥದ್ದು, ಸುವೇಜ್ ನೀರು ಬರ್ತಾ ಇರೋವಂಥದ್ದು ಎಲ್ಲ ಕಡೆ ನಮಗೆ ಮಾಹಿತಿ ಇದೆ. ಅವರು ವೇಗವಾಗಿ ಇಂಥ ಒಂದು ವ್ಯವಸ್ಥೆ ಮಾಡಿದ್ರೆ, ನಮ್ಮ ಅಮೃತ್ ಯೋಜನೆ ಇರ್ಬೋದು, ಜಲ್ ಜೀವನಲ್ಲಿ ಎಲ್ಲನೂ ಕೂಡ ಇದಕ್ಕೆ ವ್ಯವಸ್ಥೆ ಇದೆ, STPI ಹಾಕೊಳ್ಳುವಂಥದ್ದು ವ್ಯವಸ್ಥೆ ಇದೆ. ಎಲ್ಲನೂ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ನಾವೇನು ನಮ್ಮ ಒಂದು ಲಾಭಕ್ಕಾಗಿ ಹೇಳ್ತಾ ಇಲ್ಲ, ನಿಮ್ಮದೇ ಆದಂಥ ಮತದಾರರಿಗೆ, ನಮ್ಮ ಮತದಾರರಿಗೆ ಇದು ಒಳ್ಳೆಯದಾಗಲಿ ಅಂತ ನಾವು ಸಲಹೆಯನ್ನು ಕೊಡ್ತಾರೆ.